ಈ ಜಗತ್ತಿನಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡುವಂತಹ ಅನೇಕ ರೀತಿಯ ಬೇರೆ ಬೇರೆ ತರಹದ ಭಯಗಳು ಏನಿವೆ, ಅದರಲ್ಲಿ ಒಂದು ಪ್ರಮುಖವಾದ ಭಯ ಎಂದರೆ ಜನರ ಮುಂದೆ ನಿಂತು ಮಾತನಾಡುವಂತ ಭಯ, ವೇದಿಕೆಯ ಭಯ, ಸ್ಟೇಜ್ ಫಿಯರ್. ಈ ಸ್ಟೇಜ್ ಫಿಯರ್ ಏನಿದೆ ಇದು ಬಹಳಷ್ಟು ಕಾಮನ್ ಆಗಿರುವಂತಹ ಭಯ. ಪ್ರತಿಯೊಬ್ಬರು ಕೂಡ ತಮ್ಮ ಜೀವನದಲ್ಲಿ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಈ ಒಂದು ಸ್ಟೇಜ್ ಫಿಯರ್ ಏನಿದೆ ಬೇರೆ ಬೇರೆ ವ್ಯಕ್ತಿಗಳಲ್ಲಿ ಬೇರೆ ಬೇರೆ ಲೆವೆಲ್ನಲ್ಲಿ ಇರುತ್ತೆ. ಆದರೆ ಪ್ರತಿಯೊಬ್ಬರು ಕೂಡ ಖಂಡಿತವಾಗಿ ಇದನ್ನ ಫೀಲ್ ಮಾಡಿರ್ತಾರೆ. ನಾವು ಯಾವಾಗ ಸ್ಟೇಜ್ ಮೇಲೆ ಹೋಗಿ ಮಾತಾಡಲಿಕ್ಕೆ ಅಥವಾ ಪರ್ಫಾರ್ಮ್ ಮಾಡಲಿಕ್ಕೆ ಶುರು ಮಾಡ್ಕೊಳ್ತೀವಿ, ಅವಾಗ ನಮಗೆ ಸ್ವೆಟಿಂಗ್ ಸ್ಟಾರ್ಟ್ ಆಗುತ್ತೆ, ಬಾಡಿ ಶೇಕ್ ಆಗಲಿಕ್ಕೆ ಪ್ರಾರಂಭವಾಗುತ್ತೆ, ನಮ್ಮ ಈ ಒಂದು ಹಾರ್ಟ್ ಬೀಟ್ ಏನಿದೆ ಅದು ಫಾಸ್ಟ್ ಆಗಲಿಕ್ಕೆ ಶುರು ಆಗುತ್ತೆ. ಇನ್ನು ಕೆಲವರಿಗೆ ಸ್ಟಮಕ್ ಪೇನ್ ಬರಬಹುದು, ತಲೆನೋವು ಬರಬಹುದು. ಈ ರೀತಿಯ ಲಕ್ಷಣಗಳು ನಮ್ಮಲ್ಲಿ ಬರ್ತಾ ಇದ್ರೆ ನಾವು ತಿಳಿದುಕೋಬೇಕು ನಮ್ಮೊಳಗೆ ಸ್ಟೇಜ್ ಫಿಯರ್ ಇದೆ. ನಮ್ಮೊಳಗೆ ಇರುವಂತಹ ಈ ಒಂದು ಏನು ಸ್ಟೇಜ್ ಫಿಯರ್ ಇದೆ ಇದನ್ನ ನಾವು ತೆಗೆದು ಹಾಕಬೇಕಾದ್ರೆ ಕೆಲವೊಂದು ಟಿಪ್ಸ್ ಗಳನ್ನು ನಾವು ಫಾಲೋ ಮಾಡಬೇಕು. ಮೊದಲನೆಯ ಟಿಪ್ ಯಾವುದೆಂದರೆ ವಿಜುವಲೈಸೇಷನ್ ಟೆಕ್ನಿಕ್. ವಿಜುವಲೈಸೇಷನ್ ಅಂದ್ರೆ ನಾವು ಮುಂದೆ ಆಗುವಂತಹ ಒಂದು ಘಟನೆಯನ್ನ ಪಿಕ್ಚರ್ ಮೂಲಕ ನಮ್ಮ ಮೈಂಡ್ ನಲ್ಲಿ ಇಮ್ಯಾಜಿನ್ ಮಾಡುವುದು, ವಿಜುವಲೈಸ್ ಮಾಡುವುದು. ನಮ್ಮಲ್ಲಿ ಸ್ಟೇಜ್ ಫಿಯರ್ ಆಗಲಿಕ್ಕೆ ಒಂದು ಪ್ರಮುಖವಾದ ರೀಸನ್ ಏನಂದ್ರೆ ನೆಗೆಟಿವ್ ಥಿಂಕಿಂಗ್. ನಾವು ಇನ್ನು ಸ್ಟೇಜ್ ಮೇಲೆ ಹೋಗಿರೋದಿಲ್ಲ, ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ಮೈಂಡ್ ನಲ್ಲಿ ನಾವು ನೆಗೆಟಿವ್ ಥಿಂಕಿಂಗ್ ಮಾಡ್ಲಿಕ್ಕೆ ಶುರು ಮಾಡ್ಕೊಳ್ತೀವಿ. ನಾನು ಮಾಡ್ತಾ ಇರುವಂತಹ ಇನ್ ಸ್ಪೀಚ್ ಇದೆ ಅಥವಾ ಪರ್ಫಾರ್ಮೆನ್ಸ್ ಇದೆ, ಇದು ಸರಿಯಾಗಿ ಆಗದೆ ಹೋದ್ರೆ ಏನಾಗುತ್ತೆ, ಮುಂದೆ ಕುಳಿತಿರುವಂತಹ ಜನ ಅವರಿಗೆ ನನ್ನ ಈ ಪರ್ಫಾರ್ಮೆನ್ಸ್ ಇಷ್ಟ ಆಗದೆ ಹೋದ್ರೆ ಏನಾಗುತ್ತೆ, ಒಂದು ವೇಳೆ ನಾನು ಫೇಲ್ ಆಗಿ ಬಿಟ್ರೆ ಏನಾಗುತ್ತೆ. ಈ ರೀತಿಯ ಒಂದು ನೆಗೆಟಿವ್ ಪಿಕ್ಚರ್ ಅನ್ನ ನಾವು ನಮ್ಮ ಮೈಂಡ್ ನಲ್ಲಿ ಕ್ರಿಯೇಟ್ ಮಾಡೋದ್ರಿಂದ ನಮ್ಮಲ್ಲಿ ನರ್ವಸ್ನೆಸ್ ಕ್ರಿಯೇಟ್ ಆಗುತ್ತೆ, ನಮ್ಮಲ್ಲಿ ಸ್ಟೇಜ್ ಫಿಯರ್ ಜಾಸ್ತಿ ಆಗುತ್ತೆ. ಅದಕ್ಕಾಗಿ ನಾವೇನ್ ಮಾಡ್ಬೇಕಂದ್ರೆ ಸ್ವಲ್ಪ ದಿನಗಳ ಮುಂಚೆಯಿಂದಲೇ ನಾವು ಈ ವಿಜುವಲೈಸೇಷನ್ ಟೆಕ್ನಿಕ್ ಅನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು. ಈ ಒಂದು ಟೆಕ್ನಿಕ್ ನಲ್ಲಿ ನಾವೇನ್ ಮಾಡ್ಬೇಕಂದ್ರೆ ನಮ್ಮ ಕಣ್ಣುಗಳನ್ನ ಮುಚ್ಕೊಂಡು ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡಬೇಕು. ನಾನು ತುಂಬಾ ಕಾನ್ಫಿಡೆಂಟ್ ಆಗಿ ಯಾವುದೇ ಭಯವಿಲ್ಲದೆ ಸ್ಟೇಜ್ ಮೇಲೆ ಹೋಗಿ ನಿಂತಿದ್ದೇನೆ, ನಾನು ತುಂಬಾ ಕೂಲ್ ಆಗಿ ರಿಲ್ಯಾಕ್ಸ್ ಆಗಿ ನನ್ನ ಸ್ಪೀಚ್ ಅನ್ನು ಕೊಡ್ತಾ ಇದ್ದೀನಿ. ನನ್ನ ಸ್ಪೀಚ್ ಮುಗಿದ ನಂತರ ಅಲ್ಲಿ ಕುಳಿತಿರುವಂತಹ ಜನರೆಲ್ಲ ಕ್ಲಾಪ್ಸ್ ಮಾಡ್ತಾ ಇದ್ದಾರೆ, ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ. ಈ ರೀತಿ ನಾವು ಒಂದು ಪಾಸಿಟಿವ್ ಆದ ಒಂದು ಪಿಕ್ಚರ್ ಅನ್ನ ನಮ್ಮ ತಲೆಯಲ್ಲಿ ನಾವು ಇಮ್ಯಾಜಿನ್ ಮಾಡ್ಕೊಳ್ತಾ ಇರಬೇಕು. ಈ ರೀತಿ ನಾವು ನಮ್ಮ ಈ ಮೈಂಡ್ ನಲ್ಲಿ ಒಂದು ಪಾಸಿಟಿವ್ ಆಗಿ ಕಂಪ್ಲೀಟ್ ಪಿಕ್ಚರ್ ಅನ್ನ ವಿಜುವಲೈಸ್ ಮಾಡೋದ್ರಿಂದ ನಮ್ಮಲ್ಲಿ ನರ್ವಸ್ನೆಸ್ ಕಡಿಮೆ ಆಗುತ್ತೆ, ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಇನ್ನು ಎರಡನೆಯ ಟಿಪ್ ಯಾವುದೆಂದರೆ ಗುಡ್ ಪ್ರಿಪರೇಷನ್. ನಮ್ಮಲ್ಲಿ ಸ್ಟೇಜ್ ಫಿಯರ್ ಕಾಣಿಸಿಕೊಳ್ಳಲಿಕ್ಕೆ ಒಂದು ಪ್ರಮುಖವಾದ ಕಾರಣ ಎಂದರೆ ನಾವು ಸರಿಯಾಗಿ ಪ್ರಿಪರೇಷನ್ ಮಾಡದೆ, ಸರಿಯಾಗಿ ಪ್ರಾಕ್ಟೀಸ್ ಮಾಡದೆ ಸ್ಟೇಜ್ ಮೇಲೆ ಹೋಗಿ ನಿಲ್ಲೋದು. ಏಕೆಂದರೆ ನಾವು ಸರಿಯಾಗಿ ಪ್ರಿಪರೇಷನ್ ಮಾಡದೆ, ಹೋಮ್ವರ್ಕ್ ಮಾಡದೆ ಆ ಸ್ಟೇಜ್ ಮೇಲೆ ನಿಂತು ಮಾತಾಡಲಿಕ್ಕೆ ಅಥವಾ ಪರ್ಫಾರ್ಮ್ ಮಾಡಲಿಕ್ಕೆ ಶುರು ಮಾಡ್ಕೊಂಡ್ರೆ ಅವಾಗ ನಮ್ಮ ಈ ಮೈಂಡ್ ನ ಫೋಕಸ್ ಏನಿದೆ ಅದು ಡಿಸ್ಟ್ರಾಕ್ಟ್ ಆಗಲಿಕ್ಕೆ ಶುರು ಮಾಡುತ್ತೆ. ನಾನು ಸರಿಯಾಗಿ ಪ್ರಿಪರೇಷನ್ ಮಾಡದೆ ಬಂದಿದ್ದೀನಿ, ಇದರಿಂದ ಬಹಳಷ್ಟು ಮಿಸ್ಟೇಕ್ಸ್ ಆಗಬಹುದು ಎಂಬ ಒಂದು ನೆಗೆಟಿವ್ ಥಿಂಕಿಂಗ್ ನಮ್ಮಲ್ಲಿ ಶುರು ಆಗೋದ್ರಿಂದ ನಮ್ಮಲ್ಲಿ ನರ್ವಸ್ನೆಸ್ ಸ್ಟಾರ್ಟ್ ಆಗುತ್ತೆ. ಅದಕ್ಕಾಗಿ ನಾವೇನ್ ಮಾಡಬೇಕು, ಸ್ವಲ್ಪ ದಿನಗಳ ಮುಂಚೆಯಿಂದಲೇ ಆದಷ್ಟು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಶುರು ಮಾಡ್ಕೋಬೇಕು. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಏನಿದ್ದಾರೆ ಅಥವಾ ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ ಅವರನ್ನ ಎದುರು ಕೂಡಿಸ್ಕೊಂಡು ನಾವು ಪ್ರಾಕ್ಟೀಸ್ ಮಾಡಬೇಕು. ಒಂದು ವೇಳೆ ನಮಗೆ ಮತ್ತೊಬ್ಬರ ಎದುರು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಅಥವಾ ಪರ್ಫಾರ್ಮ್ ಮಾಡ್ಲಿಕ್ಕೆ ಮುಜುಗರ ಆಗ್ತಾ ಇದ್ರೆ ಅಥವಾ ಹೆಸಿಟೇಟ್ ಆಗ್ತಾ ಇದ್ರೆ ನಾವೇನ್ ಮಾಡಬೇಕು, ಒಂದು ರೂಮಿನಲ್ಲಿ ಒಂದು ದೊಡ್ಡದಾದ ಕನ್ನಡಿ ಎದುರೇ ನಿಂತುಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಬೇಕು. ನಾವು ಎಷ್ಟೆಷ್ಟು ಪ್ರಾಕ್ಟೀಸ್ ಅನ್ನ ಮಾಡ್ತೀವಿ ಅಷ್ಟು ನಮ್ಮಲ್ಲಿ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ಅಷ್ಟು ನಮ್ಮಲ್ಲಿ ಸ್ಟೇಜ್ ಫಿಯರ್ ಕೂಡ ಕಡಿಮೆ ಆಗುತ್ತೆ. ಮೂರನೆಯ ಟಿಪ್ ಯಾವುದೆಂದರೆ ಡೀಪ್ ಬ್ರೀದಿಂಗ್ ಟೆಕ್ನಿಕ್. ನೀವು ಅಬ್ಸರ್ವ್ ಮಾಡಿರ್ಬೇಕು, ಯಾವಾಗ ನಾವು ಸ್ಟೇಜ್ ಮೇಲೆ ಕುಳಿತಿರ್ತೀವಿ, ಯಾವಾಗ ನಮ್ಮ ಟರ್ನ್ ಬರುತ್ತೆ, ಯಾವಾಗ ನಮ್ಮ ಹೆಸರನ್ನ ಕರೆಯಲಾಗುತ್ತೆ, ಅವಾಗ ಸಡನ್ ಆಗಿ ನಮ್ಮ ಒಂದು ಹಾರ್ಟ್ ಬೀಟ್ ಏನಿದೆ ಅದು ಫಾಸ್ಟ್ ಆಗಿಬಿಡುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕೆಂದ್ರೆ ಯಾವಾಗ ನಾವು ಸ್ಟೇಜ್ ಮೇಲೆ ಹೋಗಿ ಸ್ಪೀಚ್ ಮಾಡಲಿಕ್ಕೆ ಅಥವಾ ಪರ್ಫಾರ್ಮ್ ಮಾಡಲಿಕ್ಕೆ ರೆಡಿ ಆಗಿರ್ತೀವಿ ಅದಕ್ಕಿಂತ ಒಂದು ಸ್ವಲ್ಪ ನಿಮಿಷಗಳ ಮುಂಚೆಯಿಂದ ಈ ಡೀಪ್ ಬ್ರೀದಿಂಗ್ ಟೆಕ್ನಿಕ್ ಅನ್ನ ಪ್ರಾಕ್ಟೀಸ್ ಮಾಡಲಿಕ್ಕೆ ಶುರು ಮಾಡಬೇಕು. ನಾವು ಮೂಗಿನ ಮೂಲಕ ಏನು ಗಾಳಿಯನ್ನು ಉಸಿರಾಡ್ತಾ ಇರ್ತೀವಿ ಅದರ ಮೇಲೆ ನಮ್ಮ ಮೈಂಡ್ ಅನ್ನ ಫೋಕಸ್ ಮಾಡೋದು. ನಮ್ಮ ಈ ಉಸಿರಾಟವನ್ನ ಆದಷ್ಟು ಆಳವಾಗಿ ಮತ್ತು ನಿಧಾನವಾಗಿ ಮಾಡೋದು. ನಾವು ಈ ಬ್ರೀದಿಂಗ್ ಅನ್ನ ಎಷ್ಟು ಸ್ಲೋ ಮತ್ತು ಎಷ್ಟು ಡೀಪ್ ಆಗಿ ಮಾಡ್ತೀವಿ ಅಷ್ಟು ಹೆಚ್ಚಿನ ಒಂದು ಆಕ್ಸಿಜನ್ ನಮ್ಮ ಬ್ರೈನ್ಗೆ ಮತ್ತು ನಮ್ಮ ಬಾಡಿಗೆ ರೀಚ್ ಆಗುತ್ತೆ. ಎಷ್ಟು ಹೆಚ್ಚಿನ ಒಂದು ಆಕ್ಸಿಜನ್ ನಮ್ಮ ಈ ಮೆದುಳಿಗೆ ತಲುಪುತ್ತೆ ಅಷ್ಟು ನಮ್ಮ ಬಾಡಿ ರಿಲ್ಯಾಕ್ಸ್ ಆಗುತ್ತೆ ಮತ್ತು ನಮ್ಮ ಈ ಒಂದು ಹಾರ್ಟ್ ಬೀಟ್ ಏನು ಸ್ಪೀಡ್ ಇದೆ ಅದು ಕೂಡ ಕಡಿಮೆ ಆಗುತ್ತೆ. ಇನ್ನು ಫೋರ್ತ್ ಟಿಪ್ ಯಾವುದೆಂದರೆ ಡೋಂಟ್ ಎಕ್ಸ್ಪೆಕ್ಟ್ ಪರ್ಫೆಕ್ಷನಿಸಮ್.
ನಮ್ಮಲ್ಲಿ ಸ್ಟೇಜ್ ಫಿಯರ್ ಡೆವಲಪ್ ಆಗಲಿಕ್ಕೆ ಮತ್ತೊಂದು ಪ್ರಮುಖವಾದ ಕಾರಣ ಎಂದರೆ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ, ನಾನು ಮಾಡುವಂತಹ ಸ್ಪೀಚ್ ಅಥವಾ ಪರ್ಫಾರ್ಮೆನ್ಸ್ ಆಗಲಿ ಅದು ಪರ್ಫೆಕ್ಟ್ ಆಗಬೇಕು, ನನ್ನಿಂದ ಯಾವುದೇ ರೀತಿ ಮಿಸ್ಟೇಕ್ಸ್ ಆಗಬಾರ್ದು, ಈ ರೀತಿಯ ಒಂದು ನಿರೀಕ್ಷೆಗಳನ್ನ ನಾವು ಇಟ್ಕೊಳ್ತೀವಿ. ಎಲ್ಲಿ ಪರ್ಫೆಕ್ಟ್ ಆಗಿ ಮಾಡಬೇಕು ಎಂಬ ಒಂದು ಏನು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಅಲ್ಲಿ ಫೇಲ್ ಆಗ್ತೀನೇನೋ ಎಂಬ ಭಯ ಕೂಡ ಜಾಸ್ತಿ ಇರುತ್ತೆ. ಸೊ ಯಾವಾಗ ನಮ್ಮಲ್ಲಿ ಫಿಯರ್ ಆಫ್ ಫೇಲ್ಯೂರ್ ಡೆವಲಪ್ ಆಗುತ್ತೆ, ಅದರಿಂದ ನಮ್ಮಲ್ಲಿ ಸ್ಟೇಜ್ ಫಿಯರ್ ಜಾಸ್ತಿ ಆಗುತ್ತೆ. ನಾವು ತಿಳಿದುಕೋಬೇಕು, ನೋ ಒನ್ ಈಸ್ ಪರ್ಫೆಕ್ಟ್, ಮಿಸ್ಟೇಕ್ಸ್ ಆರ್ ಪಾರ್ಟ್ ಆಫ್ ಲರ್ನಿಂಗ್ ಪ್ರೊಸೆಸ್. ನಾವು ಜೀವನದಲ್ಲಿ ಯಾವುದೇ ಒಂದು ಹೊಸದನ್ನು ಕಲಿಬೇಕಾದರೆ ಖಂಡಿತವಾಗಿ ಮಿಸ್ಟೇಕ್ಸ್ ಅನ್ನ ಮಾಡೇ ಮಾಡ್ತೀವಿ. ಈ ರೀತಿ ನಾವು ನಮ್ಮ ಈ ಥಿಂಕಿಂಗ್ ಅನ್ನ ಬದಲಾಯಿಸಿಕೊಳ್ಳೋದ್ರಿಂದ ಕೂಡ ನಮ್ಮಲ್ಲಿ ಸ್ಟೇಜ್ ಫಿಯರ್ ಕಡಿಮೆ ಆಗುತ್ತೆ. ಯಾರಾದರೂ ಸ್ಟೇಜ್ ಮೇಲೆ ನಿಂತು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅಥವಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ತಿಳಿದುಕೋಬೇಕು, ಇದು ಅವರ ಟ್ಯಾಲೆಂಟ್ ಅಲ್ಲ, ಇದು ಅವರ ಒಂದು ಸ್ಕಿಲ್. ಯಾರೇ ಇರಲಿ, ನಮ್ಮ ಈ ಒಂದು ಥಿಂಕಿಂಗ್ ಏನಿದೆ ಅದನ್ನ ಬದಲಾಯಿಸಿಕೊಳ್ಳೋದ್ರಿಂದ ಹಾಗೂ ನಮ್ಮ ವೀಕ್ನೆಸಸ್ ಏನಿವೆ ಅದನ್ನ ಇಂಪ್ರೂವ್ ಮಾಡಿಕೊಳ್ಳೋದ್ರಿಂದ ಮತ್ತು ಡೇ ಬೈ ಡೇ ಪ್ರಾಕ್ಟೀಸ್ ಮಾಡೋದ್ರಿಂದ ಖಂಡಿತವಾಗಿ ಕೂಡ ನಮ್ಮಿಂದ ಈ ಸ್ಟೇಜ್ ಫಿಯರ್ ಅನ್ನ ಕಂಪ್ಲೀಟ್ ಆಗಿ ತೆಗೆದುಹಾಕಲಿಕ್ಕೆ ಸಾಧ್ಯ.